ನಮಸ್ಕಾರ ಸ್ನೇಹಿತರೆ, ಟ್ರೆಂಡ್ಸ್ ಇನ್ ಚಾನೆಲ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 11 ರೋಚಕತೆಯ ಮತ್ತೊಂದು ಹಂತಕ್ಕೆ ಹೋಗಿದೆ. ಬಿಗ್ ಬಾಸ್ ಮನೆ ಈಗಾಗಲೇ ಉಲ್ಲಾಸದ ಕೇಂದ್ರವಾಗಿದೆ. ಏಕೆಂದರೆ ಎಲ್ಲ ಕಂಟೆಸ್ಟೆಂಟ್ಗಳು ಈಗಾಗಲೇ ಮನೆಯೊಳಗೆ ಕಾಲಿಟ್ಟಿದ್ದಾರೆ. ಆದರೆ ಇದು ಕೇವಲ ಆರಂಭ ಮಾತ್ರ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಅವರ ಸ್ವರ್ಗ ಅಥವಾ ನರಕದ ಭವಿಷ್ಯ ನಿರ್ಧಾರವಾಗಿದೆ. ನಿನ್ನೆ ಎಲ್ಲ ಸ್ಪರ್ಧಿಗಳು ಮನೆಯೊಳಗೆ ಪ್ರವೇಶಿಸಿದ್ದು ಬಿಗ್ ಬಾಸ್ ಮನೆಯನ್ನು ಇನ್ನಷ್ಟು ಕುತೂಹಲಕರಗೊಳಿಸಿದೆ. ಆದರೆ ನಿಜವಾದ ರೋಮಾಂಚಕ ಕ್ಷಣ ಇವತ್ತು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಲಿರುವ ಎಪಿಸೋಡ್ನೊಂದಿಗೆ ಆರಂಭಗೊಳ್ಳಲಿದೆ. ನಿನ್ನೆ ನಡೆದ ರಾಜಾರಾಣಿ ಎಪಿಸೋಡ್ನಲ್ಲಿ ಕೆಲವು ಸ್ಪರ್ಧಿಗಳ ಹೆಸರುಗಳನ್ನು ಬಹಿರಂಗಪಡಿಸಲಾಗಿತ್ತು. ಈ ಸ್ಪರ್ಧಿಗಳು ಸ್ವರ್ಗಕ್ಕೆ ಹೋಗಬೇಕಾ ಅಥವಾ ನರಕಕ್ಕೆ ಹೋಗಬೇಕಾ ಎಂಬ ಪ್ರಶ್ನೆಯನ್ನು ಆಡಿಯನ್ಸ್ ಆದ ನಮಗೆ ಕೇಳಿದ್ದರು. ನಾವು ವೋಟ್ ಮಾಡುವ ಮೂಲಕ ಈ ಸ್ಪರ್ಧಿಗಳ ಭವಿಷ್ಯವನ್ನು ನಿರ್ಧರಿಸಿದ್ದೇವೆ. ನಿನ್ನೆ ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದ್ದು ಇವತ್ತು ಅವರ ಸ್ವರ್ಗ ನರಕದ ಭವಿಷ್ಯ ನಿರ್ಧಾರವಾಗಿದ್ದು, ಸ್ವರ್ಗ ಮತ್ತು ನರಕ ವಿಭಾಗಗಳಲ್ಲಿ ಯಾರ್ಯಾರು ಇರಬೇಕೆಂಬುದು ನಿಶ್ಚಯಿಸಲಾಯಿತು. ಇವಾಗ ನಾವು ನಿನ್ನೆ ಯಾರೆಲ್ಲ ಮನೆಗೆ ಕಾಲಿಟ್ಟಿದ್ದಾರೆ ಹಾಗೂ ಯಾರೆಲ್ಲ ಇವತ್ತು ಸ್ವರ್ಗ ಹಾಗೂ ನರಕಕ್ಕೆ ಹೋಗಿದ್ದಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರ್ಗಕ್ಕೆ ಈ ಸ್ಪರ್ಧಿಗಳು ಆಯ್ಕೆಯಾದರು: ಭವ್ಯ ಗೌಡ, ಯಮುನಾ ಶ್ರೀನಿಧಿ, ಗೌತಮಿ ಜಾಧವ್, ಧರ್ಮ ಕೀರ್ತಿರಾಜ್, ಅಡ್ವೊಕೇಟ್ ಜಗದೀಶ್, ತ್ರಿವಿಕ್ರಮ್, ಹಂಸ, ಐಶ್ವರ್ಯ, ಉಗ್ರಂ ಮಂಜು, ಧನ್ರಾಜ್. ಮತ್ತೆ ನರಕಕ್ಕೆ ಈ ಸ್ಪರ್ಧಿಗಳು ಆಯ್ಕೆಯಾಗಿದ್ದಾರೆ: ಶಿಶಿರ್ ಶಾಸ್ತ್ರಿ, ಮಾನಸ, ಮೋಕ್ಷಿತಾ ಪೈ, ಗೋಲ್ಡ್ ಸುರೇಶ್, ಚೈತ್ರ ಕುಂದಾಪುರ, ರಂಜಿತ್ ಕುಮಾರ್, ಅನುಷಾ ರೈ. ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತವೋ ಅದನ್ನು ನೀವು ಟ್ರೆಂಡ್ಸ್ ಇನ್ ಚಾನಲಲ್ಲಿ ತಿಳಿದುಕೊಳ್ಳಬಹುದು. ಈ ವಿಡಿಯೋವನ್ನು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಬಿಗ್ ಬಾಸ್ ಸೀಸನ್ 11ರ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಗಳನ್ನು ತಕ್ಷಣ ತಿಳಿದುಕೊಳ್ಳಲು ಟ್ರೆಂಡ್ಸ್ ಇನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.